ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ದಿ ಕಸ್ಬು ಪೀಪಲ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಪಾರ್ಟ್ 2 ಆಫ್ ದ ಹೆಲ್ತ್ ಇಸ್ ವೆಲ್ತ್ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಪಾರ್ಟ್ 2 ಒಂದು ಕಂಟಿನ್ಯೂಟಿ, ಆ ಒಂದು ವಿಡಿಯೋದ ಒಂದು ಕಂಟಿನ್ಯೂ ಪಾರ್ಟ್. ಸೊ ನಾನು ಲಾಸ್ಟ್ ಎಪಿಸೋಡ್ ಅಲ್ಲಿ ಗುಡ್ ಹೆಲ್ತ್ ಕೊಡ್ತಕ್ಕಂಥ ಮನೆ ಅಂತ ಹೇಳಿದೆ. ಅದರಲ್ಲಿ ಬೈಫರ್ಗೇಷನ್ ಏನಪ್ಪಾ ಅಂದ್ರೆ ಟಾಪ್ ಕ್ಯಾಟಗರಿ ಆರೋಗ್ಯ ಕೊಡ್ತಕ್ಕಂಥ ಮನೆ 5ನೇ ಮನೆ, 9ನೇ ಮನೆ, 11ನೇ ಮನೆ ಸೂಪರ್ ಆಗಿ ಹೆಲ್ತ್ ಕೊಡುತ್ತೆ. ಇನ್ನ ಹೆಲ್ತಿನ ವಿಚಾರದಲ್ಲಿ ನ್ಯೂಟ್ರಲ್ ಆಗಿರ್ತಕ್ಕಂಥ ಮನೆ ಬಂದ್ಬಿಟ್ಟು 1ನೇ ಮನೆ, 3ನೇ ಮನೆ, 7ನೇ ಮನೆ. ಅದು ರೀಸನ್ ನಾನು ಹೇಳಿದ್ದೀನಿ. 1ನೇ ಮನೆ ಅಂದ್ರೆ ಡಿಸಿಪ್ಲಿನು, ಫಿಸಿಕಲ್ ಬಾಡಿ, ಫಿಸಿಕಲ್ ಫಿಟ್ನೆಸ್. 3ನೇ ಮನೆ ಅಂದ್ರೆ ಕಮ್ಯುನಿಕೇಶನ್, ಮತ್ತೆ ನೈಬರ್ಸು, ನೆಟ್ವರ್ಕ್ ಸರ್ಕಲ್ಸ್, ಅದೊಂಥರ ಬೆರೆಯೋದು, ಇನ್ನೊಬ್ರ ಜೊತೆ ಬೆರೆಯೋದು, ಸೋಷಿಯಲ್ ಎನ್ವಿರಾನ್ಮೆಂಟು. 7ನೇ ಮನೆ ಕೂಡ ಸೇಮ್, ಪಾರ್ಟ್ನರ್ಸು, ಸಮಾಜ, ಸೋಷಿಯಲ್ ಎನ್ವಿರಾನ್ಮೆಂಟು. ಓಕೆ, ಅದು ನೆಗೆಟಿವ್ ಆದ್ರೆ ಹೆಲ್ತ್ ನೆಗೆಟಿವ್ ಆಗುತ್ತೆ. 3ನೇ ಮನೆ, 7ನೇ ಮನೆ ಅದು ಕೂಡ ನೆಗೆಟಿವ್ ಹೆಲ್ತ್ ಕಾಸ್ ಮಾಡುತ್ತೆ, ಅಂದ್ರೆ ಡಿಪ್ರೆಷನ್ ಕೊಡ್ತಕ್ಕಂಥದ್ದು 3ನೇ ಮನೆ, 7ನೇ ಮನೆ. ಅದು ಸೋಷಿಯಲ್ ವೆಲ್ಬಿಂಗ್ ಚೆನ್ನಾಗಿತ್ತಾ, ಹೆಲ್ತ್ ಕೂಡ ಚೆನ್ನಾಗಿರುತ್ತೆ 3ನೇ ಮನೆ, 7ನೇ ಮನೆ. ಅದಕ್ಕೆ ಈ ಮನೆಗಳು ಹೆಲ್ತ್ ಅಲ್ಲಿ ನ್ಯೂಟ್ರಲ್. 2ನೇ ಮನೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. 2ನೇ ಮನೆ ಅಂದ್ರೆ ಇಂಟೇಕ್ ಆಫ್ ದ ಫುಡ್ ಅಂತ. ಇಂಟೇಕ್ ಆಫ್ ದ ಫುಡ್ ಚೆನ್ನಾಗಿದ್ರೆ, ಬೇಕಾಗಿರ್ತಕ್ಕಂಥ ಆಹಾರ ಟೈಮಿಗೆ ತಗೊಂಡ್ರೆ, ನಮ್ಮ ದೇಹಕ್ಕೆ, ನಮ್ಮ ದೇಹದ ಒಂದು ಪ್ರಕೃತಿಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನ ನಾವು ಸೇವನೆ ಮಾಡಿದಾಗ ಅದು ಆರೋಗ್ಯ ಕೊಡುತ್ತೆ. ಬೇಡವಾದದ್ದು ತಿಂದ್ರೆ ಅದು ಆರೋಗ್ಯ, 2ನೇ ಮನೆ ಕೂಡ ಆರೋಗ್ಯ ಕೆಡ್ಸತ್ತೆ. 2ನೇ ಮನೆ ವೀಕ್ಷಕರೇ, ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ. 2ನೇ ಮನೆ ಏನ್ ಮಾಡುತ್ತೆ ಅಂದ್ರೆ, ಈ ಮೌತ್ ರಿಲೇಟೆಡ್ ಡೆಂಟಲ್ ಡಿಸೀಸಸ್ ಅಂತ ನಾವೇನ್ ಕರಿತೀವಲ್ಲ, ಡೆಂಟಲ್ ಡಿಸೀಸಸ್ ಎಲ್ಲ 2ನೇ ಮನೆ ವೀಕ್ಷಕರೇ. ಡೆಂಟಲ್ ಡಿಸೀಸಸ್ 3ನೇ ಮನೆ ನಾನು ಹೆಲ್ತ್ ಕೊಡತ್ತೆ ಅಂತ ಹೇಳಿದೆ. ಅಗೇನ್ ಆನ್ ಟಾಪ್ ಆಫ್ ದಟ್ 3ನೇ ಮನೆ ಇಯರ್ ಅಂಡ್ ನೋಸ್ ಮತ್ತೆ ನೆಕ್, ಇಯರ್ಸ್ ಮತ್ತೆ ನೋಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ 3ನೇ ಮನೆ ಕೊಡುತ್ತೆ ವೀಕ್ಷಕರೇ. ಓಕೆ, ಅಂದ್ರೆ ಒಂದು ಮೈನ್ಯೂಟ್ ಆಗಿ ಅದೇನಾದ್ರೂ ಕೆಟ್ಟ ಮನೆಗಳ ಜೊತೆ ಸೇರ್ಕೊಂಡಾಗ ಈ ಒಂದು ಆರ್ಗನ್ ಅನ್ನ ಟಾರ್ಗೆಟ್ ಮಾಡುತ್ತೆ. ಅಗೇನ್ 2ನೇ ಮನೆ ನಾಟ್ ಓನ್ಲಿ ಮೌತ್, ಬಾಯಿ ಅಷ್ಟೇ ಅಲ್ಲ, ಐಸ್ ಇನ್ಫೆಕ್ಷನ್ ಅಂತ ಕರಿತೀವಲ್ಲ, ಕಣ್ಣಿನ ಒಂದು ಇನ್ಫೆಕ್ಷನ್, ಅದು ಕೂಡ 2ನೇ ಮನೆ ಕೊಡುತ್ತೆ ವೀಕ್ಷಕರೇ. 2ನೇ ಮನೆ ಫೇಶಿಯಲ್ ಇನ್ಫೆಕ್ಷನ್ಸ್ ಅಂತ ಕರಿತೀವಿ. 2ನೇ ಮನೆ ಅಂದ್ರೆ ಫೇಶಿಯಲ್ ಇನ್ಫೆಕ್ಷನ್ಸ್, ಮಕ್ಕದ ಮೇಲೆ ಗುಳ್ಳೆ ಆಗ್ತಕ್ಕಂಥದ್ದು. ಅದಕ್ಕೆ ಕೆಲವೊಂದು ಕಾರಕ ಗ್ರಹಗಳಿದೆ, ಅದ್ರ ಬಗ್ಗೆ ನಾನು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಮಾತಾಡ್ತೀನಿ. ಯಾವ ಗ್ರಹ ಯಾವ ತರ ಒಂದು ಡಿಸೀಸಸ್ ಅನ್ನ ಕಾಸ್ ಮಾಡುತ್ತೆ, ರೋಗವನ್ನ ಉಂಟು ಮಾಡ್ತದೆ. ಮೆಡಿಕಲ್ ಅಸ್ಟ್ರಾಲಜಿ ಒಂದು ಡೆಪ್ತ್ ಅಲ್ಲಿ ನಾನು ವಿಡಿಯೋ ಮಾಡ್ತೀನಿ. ಸೊ ಇವಾಗ ಇಲ್ಲಿ 2ನೇ ಮನೆ ಮತ್ತೆ 3ನೇ ಮನೆ ಕಾಮನ್ ಆಗಿ ತಗೊಂಡಾಗ ಈ ಕೆಮ್ಮು, ಶೀತ, ಕಫ, ನೆಗಡಿ ಈ ತರ ಒಂದು ಶಾರ್ಟ್ ಟರ್ಮ್ ಆಗಿ ಬಂದು ಹೋಗ್ತಕ್ಕಂಥದ್ದು ಈ ಒಂದು ಮನೆಗಳು ಕಾಸ್ ಮಾಡುತ್ತೆ. ಅದಕ್ಕೆ ಹೆಲ್ತ್ ಅಲ್ಲಿ ಅದನ್ನ ನ್ಯೂಟ್ರಲ್, ಇಟ್ಸ್ ನ್ಯೂಟ್ರಲ್ ಹೆಲ್ತ್ ಇನ್ ಟರ್ಮ್ಸ್ ಆಫ್ ಹೆಲ್ತ್ ಅಲ್ಲಿ 2ನೇ ಮನೆ ಮತ್ತೆ 3ನೇ ಮನೆ ನಾನು ಕೊಡತ್ತೆ ಅಂತ ಹೇಳಿದೆ. ನಿಜ, 2ನೇ ಮನೆ 3ನೇ ಮನೆ ಯಾವಾಗ ಇದು ಕೊಡತ್ತೆ ಅಂದ್ರೆ, ಅದೇನಾದ್ರೂ ಕೆಟ್ಟ ಮನೆಗಳ ಜೊತೆ ಸೇರ್ಕೊಂಡಾಗ. ಅದ್ಯಾವುದು ಕೆಟ್ಟ ಮನೆ? 6, 8, 4, 12, 10 ಈ ತರ ಮನೆಗಳ ಜೊತೆ ಸೇರ್ಕೊಂಡಾಗ. ಸೊ ಆ ತರ ಸೇರ್ಕೊಂತು ಅಂತ ತಕ್ಷಣನೇ ನಮ್ಗೆ ರೋಗ ಬರೋದಿಲ್ಲ. ನಾವು ಫಿಸಿಕಲಿ ಫಿಟ್ ಆಗಿ ಒಂದು ಹೆಲ್ತ್ ಡಯಟ್, ಬ್ಯಾಲೆನ್ಸ್ ಡಯಟ್ ಅಲ್ಲಿ ಇದ್ರೆ ದಟ್ಸ್ ಫೈನ್, ಅದು ಬ್ಯಾಲೆನ್ಸ್ ಆಗತ್ತೆ. ಸೊ ಇವಾಗ ಲಾಸ್ ಆಫ್ ಹೆಲ್ತ್ ಬಗ್ಗೆ ಮಾತಾಡೋಣ. ಬ್ಯಾಡ್ ಹೌಸಸ್, ಆರೋಗ್ಯಕ್ಕೆ ಮಾರಕ ಆಗಿರ್ತಕ್ಕಂಥ ಮನೆ ಬಗ್ಗೆ ಮಾತಾಡೋಣ. ಆಕ್ಚುಲಿ ವೀಕ್ಷಕರು, ಇನ್ನೊಂದು ಹೇಳ್ತಾ ಇದ್ದೀನಿ, ಯಾಕೆ 2ನೇ ಮನೆ ಮಾರಕ ಅಂತ ಹೇಳಿದ್ರು, 7ನೇ ಮನೆ ಯಾಕೆ ಮಾರಕ ಅಂತ ಕರೆದ್ರು, 3ನೇ ಮನೆ ಯಾಕೆ ಮಾರಕ ಅಂತ ಕರೆದ್ರು, ಒಂದು ಪರಾಶರ ರೀತಿ ಮಾತಾಡೋಣ. ಇನ್ ಟರ್ಮ್ಸ್ ಆಫ್ ಹೆಲ್ತ್ ಅಂತ ತಗೊಂಡಾಗ 2ನೇ ಮನೆನ ಕೂಡ ಮಾರಕ ಅಂತ ಹೇಳಿದರೆ, 7ನೇ ಮನೆ ಕೂಡ ಮಾರಕ ಅಂತ ಹೇಳಿದರೆ, 3ನೇ ಮನೆ ಕೂಡ ಮಾರಕ ಅಂತ ಹೇಳಿದ್ರೆ, 8ನೇ ಮನೆ ಅಫ್ಕೋರ್ಸ್ ಇಟ್ಸ್ ಅ ಮಾರಕ. ಅದು 8ನೇ ಮನೆ ಮಾರಕ, ಅದು ಬಿಡಿ, ಅದು ಕ್ರಾನಿಕ್ ಇಲ್ನೆಸ್ ಕೊಡ್ತಕ್ಕಂಥದ್ದು, ಅದ್ರ ಬಗ್ಗೆ ಈಗ ಮಾತಾಡೋಣ. 3ನೇ ಮನೆ ಯಾಕೆ ಮಾರಕ ಅಂತ ಹೇಳಿದ್ರು ಅಂದ್ರೆ, 3ನೇ ಮನೆ ಮಾತಾಡ್ತಕ್ಕಂಥ ಮಾತು, ಒಬ್ರಿಗೆ ನಾನು ಕೆಟ್ಟ ಮಾತಲ್ಲಿ ಬದ್ರೆ ಅವ್ನ ಮನ್ಸಿಗೆ ನೋವಾಗೇ ಆಗತ್ತೆ. 3ನೇ ಮನೆ ಒಳ್ಳೇದ್ ಮಾತಾಡಿದ್ರೆ ದಟ್ಸ್ ಗುಡ್, ಹೆಲ್ತ್ ಚೆನ್ನಾಗಿರುತ್ತೆ. 3ನೇ ಮನೆ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಬ್ಯಾಡ್ ಆದ್ರೆ ಡಿಪ್ರೆಷನ್ಗೆ ಒಳಗಾಗ್ತೀವಿ. ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಗುಡ್ ಇದ್ರೆ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಅದಕ್ಕೆ 3ನೇ ಮನೆ ಅದೊಂಥರ ಮಾರಕ ಇದ್ದಂಗೆ. ಇನ್ನ 2ನೇ ಮನೆ ಅದು ಯಾಕೆ ಮಾರಕ ಅಂತ ಕರೆದ್ರು, ಇನ್ ಟರ್ಮ್ಸ್ ಆಫ್ ಹೆಲ್ತ್ ತಗೊಳ್ತಕ್ಕಂಥ ಫುಡ್, ಇಂಟೇಕ್ ಆಫ್ ಫುಡ್ ಚೆನ್ನಾಗಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ. ಇಂಟೇಕ್ ಆಫ್ ಫುಡ್ ಚೆನ್ನಾಗಿಲ್ಲ ಅಂದ್ರೆ ಅಲ್ಲೂ ಕೂಡ ಹೆಲ್ತ್ ಹಾಳಾಗ್ತಕ್ಕಂಥದ್ದು 2ನೇ ಮನೆ. ನೆಕ್ಸ್ಟ್ 2ನೇ ಮನೆ, ಎಸ್, ಇಂಟೇಕ್ ಆಫ್ ಫುಡ್, ಎಕ್ಸಾಕ್ಟ್ಲಿ ಇಂಟೇಕ್ ಆಫ್ ಫುಡ್ ವಿಚಾರವಾಗಿ ಅದೊಂದು ಮಾರಕ ಆಗುತ್ತೆ. ಇನ್ನು 7ನೇ ಮನೆ ಸೋಷಿಯಲ್ ವೆಲ್ಬಿಂಗ್, ಸಮಾಜ, ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಸರೌಂಡಿಂಗ್ ಪೀಪಲ್ಸ್ ಎಲ್ಲ 7ನೇ ಮನೆ. ಅವ್ರ ಜೊತೆ ನಾವು ಬೆರ್ತಾಗ, ಲೈಕ್ ಅಲ್ಲೇನಾದ್ರೂ ನೆಗೆಟಿವ್ ಎನ್ವಿರಾನ್ಮೆಂಟ್ ಇದ್ರೆ ಅಲ್ಲೂ ಕೂಡ ಡಿಪ್ರೆಷನ್. 7ನೇ ಮನೆ ಅದು ಕೂಡ ಮಾರಕ ಆಗ್ಬಿಡುತ್ತೆ ಅಲ್ಲಿ. 7ನೇ ಮನೆ ಅಲ್ಲಿ ಗುಡ್ ಎನ್ವಿರಾನ್ಮೆಂಟ್ ಇತ್ತು ಅಂದ್ರೆ 7ನೇ ಮನೆ ಅದು ಕೂಡ ಬೆನಿಫಿಕ್ ಆಗ್ಬಿಡುತ್ತೆ ಇನ್ ಟರ್ಮ್ಸ್ ಆಫ್ ಹೆಲ್ತ್. ಸೊ ಇವಾಗ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಗುಡ್ ಹೆಲ್ತ್ ಕೊಡ್ತಕ್ಕಂಥ ಮನೆ ಯಾವುದು ಅಂತ. ಟಾಪ್ ಕ್ಯಾಟಗರಿ ಗುಡ್ ಹೆಲ್ತ್ ಕೊಡ್ತಕ್ಕಂಥ ಮನೆಗಳು ಬಂದ್ಬಿಟ್ಟು ವೀಕ್ಷಕರೇ, 11ನೇ ಮನೆ, 9ನೇ ಮನೆ, 5ನೇ ಮನೆ. ಓಕೆ, 1ನೇ ಮನೆ ಫಿಸಿಕಲಿ ಫಿಟ್ ಆದಾಗ ಹೆಲ್ತ್ ಕೊಡುತ್ತೆ.
ಓಕೆ, ಒಂದೇ ಮನೆ ಅದು ಕೂಡ ಕೇಂದ್ರ ಮತ್ತೆ ತ್ರಿಕೋಣ ಎರಡೂ ಮನೆ ಆಗತ್ತದು. ಒಂದೇ ಮನೆ ಇಟ್ ಇಸ್ ಕೇಂದ್ರ ತ್ರಿಕೋಣ, ಅದು ಕೂಡ ಆರೋಗ್ಯ ಕೊಟ್ಟೆ ಕೊಡುತ್ತೆ. ವೀಕ್ಷಕರೇ ಒಂದು ಅಬ್ಸರ್ವ್ ಮಾಡಿ, ಒಂದೇ ಮನೆಗೆ ಒಂದು ಸೀಕ್ರೆಟ್ ಹೇಳ್ತಾ ಇದೀನಿ. ಒಂದೇ ಮನೆ BP ರಿಲೇಟೆಡ್ ಇಶ್ಯೂಸ್ ಕೊಡುತ್ತೆ, ಹೌದು ನಿಜ. ಒಂದೇ ಮನೆ ಒಂದು ಅಬ್ಸರ್ವ್ ಮಾಡಿ, ಮನೇಲಿ ವಯಸ್ಸಾದವರು ಇದ್ದು ಸಿಕ್ಕಾಪಟ್ಟೆ ಸರ್ ಆ ವ್ಯಕ್ತಿಗೆ ವಯಸ್ಸಾಗಿದೆ ಅಂತಾನೆ ಅನ್ಸಲ್ಲ ಸರ್, ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾರೆ. ಈ ಇಳಿ ವಯಸ್ಸಲ್ಲೂ ಕೂಡ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾರೆ ಅಂದ್ರೆ ಆ ವ್ಯಕ್ತಿಗೆ ಒಂದೇ ಮನೆ ಸಿಕ್ಕಾಪಟ್ಟೆ ಇರ್ತದೆ. ಒಂದೇ ಮನೆ ಇದ್ರೆ ಅವ್ರು ಸುಮ್ ಕುತ್ಕೊಳ್ಳೋ ವ್ಯಕ್ತಿ ಅಲ್ಲ. ಒಂದೇ ಮನೆ ಅವ್ರು ಸುಮ್ ಕುತ್ಕೊಳ್ಳೋದು, ಅವ್ರು ಏನಾರು ಒಂದು ಮಾಡ್ತಾನೆ ಇರ್ತಾರೆ ಒಂದೇ ಮನೆ. ಸೊ ಅದು ಕೂಡ ಈ ದೇಹ ದಂಡದಾಗ ಆರೋಗ್ಯ ಕೊಟ್ಟೆ ಕೊಡುತ್ತೆ. ಓಕೆ, ಫಿಸಿಕಲಿ ಫಿಟ್ ಆಗಿರ್ತಾರೆ ಕೆಲಸ ಮಾಡಿ ಒಂದೇ ಮನೆ. ಸೊ ಒಂದೇ ಮನೆ ಕೂಡ ಕನ್ಸಿಡರೇಷನ್ಗೆ ತಗೊಳ್ಳೋಣ, ನ್ಯೂಟ್ರಲ್ ಕನ್ಸಿಡರೇಷನ್ಗೆ ತಗೊಳ್ಳೋಣ. ಒಂದೇ ಮನೆ, 5ನೇ ಮನೆ, 9ನೇ ಮನೆ, 11ನೇ ಮನೆ ಟಾಪ್ ಕ್ಯಾಟಗರಿಲಿ ಆರೋಗ್ಯ ಕೊಡ್ತಕ್ಕಂಥ ಮನೆ. ಓಕೆ, ಅದರ ಹಿಂದಿನ ಮನೆ ಆರೋಗ್ಯವನ್ನ ಕೆಡಿಸ್ತಕ್ಕಂಥ ಮನೆ ವೀಕ್ಷಕರೇ, ಅದರ ಒಂದು ಹಿಂದಿನ ಮನೆ, ಅದ್ರ ಬಗ್ಗೆ ಇವಾಗ ಮಾತಾಡೋಣ. 11ನೇ ಮನೆಗೆ ವ್ಯಯಸ್ಥಾನ. 11ನೇ ಮನೆಗೆ ವ್ಯಯಸ್ಥಾನ ಬಂದ್ಬಿಟ್ಟು 10ನೇ ಮನೆ. 11ನೇ ಮನೆ ಆರೋಗ್ಯ ಕೊಡುತ್ತೆ ಅಂತ ಹೇಳಿದೆ. 11ನೇ ಮನೆ ಲಗ್ನ ಮಾಡ್ಕೊಳ್ಳಿ, ಅಲ್ಲಿಂದ 12ನೇ ಮನೆ ಕೌಂಟ್ ಮಾಡಿ. 11ನೇ ಮನೆಗೆ ವ್ಯಯಸ್ಥಾನ 11, 1, 2, 3, 4, 5, 6, 7, 8, 9, 10, 11, 12. 11ನೇ ಮನೆಗೆ ವ್ಯಯಸ್ಥಾನ ಬಂದ್ಬಿಟ್ಟು 12ನೇ ಮನೆ, ಸಾರಿ 10ನೇ ಮನೆ, ಸಾರಿ ಒಂದು ನಿಮಿಷ. 11, 12, 1, 2, 3, 4, 5, 6, 7, 8, 9, 10. ಎಸ್, 12 ಆಯ್ತು. 11ನೇ ಮನೆಗೆ ವ್ಯಯಸ್ಥಾನ 10ನೇ ಮನೆ ರೋಗ ಕೊಡುತ್ತೆ, ರೋಗದ ಮನೆ ಅಂತ ಕರಿತೀವಿ. 10ನೇ ಮನೆ ಅಧಿಕಾರದ ಮನೆ ಅಂತ ಕರಿತೀವಿ. 10ನೇ ಮನೆ ಕೊಡ್ತಕ್ಕಂಥ ರೋಗ ಎಂತದ್ದು ಅಂದ್ರೆ ಹೆಸರಾಂತ ಕಾಯಿಲೆ. 11ನೇ ಮನೆ ನೇಮೇಬಲ್ ಫೇಮಸ್ ರೋಗ ಅಂತ ಕರಿತೀವಲ್ಲ. ಫಾರ್ ಎಕ್ಸಾಂಪಲ್, ಸರ್ ಯು ಆರ್ ಡಯಾಗ್ನೈಸ್ಡ್ ವಿತ್ ಪಾರ್ಕಿನ್ಸನ್ ಡಿಸೀಸ್, ಯು ಆರ್ ಡಯಾಗ್ನೈಸ್ಡ್ ವಿತ್ ಆಲ್ಝೈಮರ್ ಡಿಸೀಸ್, ಯು ಆರ್ ಡಯಾಗ್ನೈಸ್ಡ್ ವಿತ್ ಸಿಸ್ಟಿಕ್ ಫೈಬ್ರೋಸಿಸ್, ಯು ಆರ್ ಡಯಾಗ್ನೈಸ್ಡ್ ವಿತ್ ಡಯಾಬಿಟಿಸ್ ಮೆಲಿಟಸ್, ಯು ಆರ್ ಡಯಾಗ್ನೈಸ್ಡ್ ವಿತ್ ಕ್ಯಾನ್ಸರ್. ನೇಮ್ ಆಫ್ ದ ಡಿಸೀಸ್, ಪಥಾಲಜಿ ಆಫ್ ದ ಡಿಸೀಸ್. 10ನೇ ಮನೆ ಒಂದು ಟಾಪ್ ಕ್ಯಾಟಗರಿ ರೋಗ ಕೊಡ್ತಕ್ಕಂಥದ್ದು 10ನೇ ಮನೆ. 10ನೇ ಮನೆ ವೀಕ್ಷಕರ ಇನ್ನೊಂದು ಹೇಳ್ತಾ ಇದ್ದೀನಿ. 10ನೇ ಮನೆ ಈ ನರಳಾಟ ಅಂತ ಕರಿತೀವಲ್ಲ, ಸಿಕ್ಕಾಪಟ್ಟೆ ನರಳತಕ್ಕಂಥದ್ದು, ಸಹಿಸ್ಕೊಳಕ್ ಆಗೋದಿಲ್ಲ, ಸಹಿಷ್ಣುತೆ ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು, ವಯಸ್ಸಾಗ್ತಾ ಅದು 10ನೇ ಮನೆ. ಆತರ ಒಂದು ರೋಗ. ಲೈಕ್ ಅವರಿಗೆ ಯಾರಾದ್ರೂ ಒಬ್ರು ಸಹಾಯ, ಯಾವ ತರ ರೋಗ ಕೊಡುತ್ತೆ ಅಂದ್ರೆ ಎಸ್ಪೆಷಲಿ ವಯಸ್ಸಾದಾಗ 10ನೇ ಮನೆ ಇತ್ತು, ಏನಾದ್ರೂ ಫಿಸಿಕಲ್ ಡಯಟ್ ಬ್ಯಾಲೆನ್ಸ್ ಮಾಡಿಲ್ಲ ಅಂದ್ರೆ, ಹೆಲ್ತ್ ಹಾಳಾಯ್ತು ಅಂದ್ರೆ ಬೆಡ್ ರಿಡನ್ ಆಗ್ತಕ್ಕಂಥದ್ದು, ಬೆಡ್ ಮೇಲೆ ಎಲ್ಲ ಆಗ್ತಕ್ಕಂಥದ್ದು 10ನೇ ಮನೆ. ಈ ತರ ಒಂದು ಕ್ರಾನಿಕ್ ಇಲ್ನೆಸ್ ಅನ್ನ ಕಾಸ್ ಮಾಡ್ತಕ್ಕಂಥದ್ದು ಈ 10ನೇ ಮನೆ. ನೆಕ್ಸ್ಟ್ 10ನೇ ಮನೆಯಿಂದಾನೇ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನಾನು ನಿಮಗೆ ಆಲ್ರೆಡಿ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಏನ್ ಹೇಳಿದ್ದೆ ಅಂದ್ರೆ, ಯಾವುದೇ ಮನೆಗೆ ಲಾಭದ ಮನೆ, ಒಂದು ನಿಮಿಷ, ಯಾವುದೇ ಮನೆಗೆ ಲಾಭದ ಮನೆ ಆ ಒಂದು ಮನೆಗೆ ಸಪೋರ್ಟಿಂಗ್ ಮನೆ ಆಗಿರುತ್ತೆ ಅಂತ ನಾನು ಹೇಳಿದ್ದೆ. ಈಗ ಫಾರ್ ಎಕ್ಸಾಂಪಲ್ 5ನೇ ಮನೆಗೆ ಲಾಭದ ಮನೆ ಬಂದ್ಬಿಟ್ಟು 3ನೇ ಮನೆ ಅಂತ. ಓಕೆ, ಯಾವುದೇ ಮನೆಯಿಂದ 11ನೇ ಮನೆ ಆ ಒಂದು ಮನೆಗೆ ಸಪೋರ್ಟ್ ಮಾಡ್ತಕ್ಕಂಥ ಮನೆ ಆಗಿರುತ್ತೆ ವೀಕ್ಷಕರೇ. ಇವಾಗ 10ನೇ ಮನೆ ರೋಗ ಕೊಡುತ್ತೆ, ಕ್ರಾನಿಕ್ ಇಲ್ನೆಸಸ್ ಕೊಡುತ್ತೆ ಅಂತ ಹೇಳಿದೆ. 10ನೇ ಮನೆಗೆ ಲಾಭದ ಮನೆ, 10ನೇ ಮನೆ ಲಗ್ನ ಮಾಡ್ಕೊಳ್ಳಿ, ಅಲ್ಲಿಂದ 11 ಕೌಂಟ್ ಮಾಡಿ. 10ನೇ ಮನೆಗೆ ಲಾಭದ ಮನೆ 8ನೇ ಮನೆ. 10, 11, 12, 1, 2, 3, 4, 5, 6, 7, 8. 10ನೇ ಮನೆಗೆ ಲಾಭದ ಮನೆ ಅಂದ್ರೆ 10ನೇ ಮನೆಗೆ 11ನೇ ಮನೆ ಬಂದ್ಬಿಟ್ಟು 8ನೇ ಮನೆ. 8ನೇ ಮನೆ ಅದು ಕ್ರಾನಿಕ್ ಸಫರಿಂಗ್, ದೀರ್ಘಕಾಲ ತನಕ ಅದು ನರಳಾಡ್ತಕ್ಕಂಥದ್ದು. ಒಂದಿನ ರೋಗ ಬಂತು ಅಂದ್ರೆ ಬರ್ತಾನೆ ಇರುತ್ತೆ, ಮೆಡಿಸಿನ್ಸ್ ತಗೋತಾನೆ ಇರ್ತೀನಿ. ಈ ತರ ಒಂದು ಕ್ರಾನಿಕ್ ಇಲ್ನೆಸಸ್, ಕ್ರಾನಿಕ್ ಸಫರಿಂಗ್ಸ್ ಅನ್ನು ಕೊಡ್ತಕ್ಕಂಥದ್ದು, ಒಂದು ರೋಗ ಕಂಟಿನ್ಯೂಟಿ ಮಾಡ್ತಕ್ಕಂಥದ್ದು, ಆ ರೋಗನ ಕಂಟಿನ್ಯೂಟಿ ಮಾಡ್ತಕ್ಕಂಥದ್ದು 8ನೇ ಮನೆ. 8ನೇ ಮನೆ ಸರ್ಜಿಕಲಿ ರೋಗ, ಸರ್ಜರಿಯಿಂದ ವಾಸಿ ಆಗ್ತಕ್ಕಂಥ ರೋಗ ಕೊಡ್ತಕ್ಕಂಥದ್ದೆಲ್ಲ 8ನೇ ಮನೆ. ಸರ್ ನಿಮಗೆ ಕಿಡ್ನಿ ಸ್ಟೋನ್ ಇದೆ, ನಿಮಗೆ ಬ್ರೈನ್ ಟ್ಯೂಮರ್ ಇದೆ, ನಿಮಗೆ ಹೊಟ್ಟೆನಲ್ಲಿ ಗಡ್ಡೆ ಬೆಳೆದಿದೆ, ಗರ್ಭಕೋಶದಲ್ಲಿ ಗಡ್ಡೆ ಇದೆ, ಈ ತರ ಒಂದು ಬ್ಲಾಕೇಜಸ್ ಅನ್ನು ಕೊಡ್ತಕ್ಕಂಥದ್ದು 8ನೇ ಮನೆ ವೀಕ್ಷಕರೇ. ಬ್ಲಾಕೇಜಸ್ ಅಂತ ಕರಿತೀವಲ್ಲ ಅದೆಲ್ಲ 8ನೇ ಮನೆ. ಸರ್ ಹಾರ್ಟ್ ಅಲ್ಲಿ ನಿಮಗೆ ಒಂಥರ ಇದಾಗಿದೆ ಸರ್, ಹಾರ್ಟ್ ಬ್ಲಾಕೇಜಸ್ ಇದೆ, ಅದನ್ನ ನಾವು ಸ್ಟೆಂಟ್ ಹಾಕಿ ಆಪರೇಟ್ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ನಾವು ಅದನ್ನ ಕ್ಯಾವಿಜ್ ABG ಅಂದ್ರೆ ಓಪನ್ ಆಂಜಿಯೋಪ್ಲಾಸ್ಟಿ ಮಾಡ್ಬೇಕಾಗತ್ತೆ, ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕಾಗತ್ತೆ. ಲೈಕ್ ಈ ತರ ಒಂದು 8ನೇ ಮನೆ ಸರ್ಜಿಕಲಿ ಟ್ರೀಟ್ ಮಾಡ್ತಕ್ಕಂಥ ರೋಗಗಳು 8ನೇ ಮನೆ. ಈ ತರ ಒಂದು ಕಾಯಿಲೆ ಕೊಡ್ತಕ್ಕಂಥದ್ದು 8ನೇ ಮನೆ. ಓಕೆ, 8ನೇ ಮನೆ ಲಾಂಗ್ ಟರ್ಮ್ ಡಿಸೀಸ್ ಅಂತ ಕರಿತೀವಿ. ಅದು ಸಿಕ್ಕಾಪಟ್ಟೆ ಡ್ರ್ಯಾಗ್ ಆಗ್ತಕ್ಕಂಥದ್ದು ಒಂದು ರೋಗ, ನರಳಿ ಡ್ರ್ಯಾಗ್ ಆಗ್ತಕ್ಕಂಥದ್ದು, ಒಬ್ಬ ವ್ಯಕ್ತಿನ ತುಂಬಾ ಫಿಸಿಕಲಿ ಕುಗ್ಗಿಸ್ತಕ್ಕಂಥದ್ದು 8ನೇ ಮನೆ. 8ನೇ ಮನೆ ಇನ್ನೊಂದು ಏನಾಗುತ್ತೆ ವೀಕ್ಷಕರೇ ಅಂದ್ರೆ 8ನೇ ಮನೆ ಸರ್ಜಿಕಲಿ ಒಂದು ವಿಚಾರ, ನಮಗೆಲ್ಲರ ದಶಾಭುಕ್ತಿನಲ್ಲಿ ಈಗ ಒಬ್ಬ ವ್ಯಕ್ತಿ ಬರ್ತಾರೆ,
ಒಬ್ಬ ವ್ಯಕ್ತಿ ಬರ್ತಾರೆ, ಅವರಿಗೆ ಒಂದು ರೋಗ ಇದೆ ಅಂತ ಡಯಾಗ್ನೈಸ್ ಆಗಿರುತ್ತೆ. ಡಾಕ್ಟರ್ ಹೇಳಿರ್ತಾರೆ, ಸರ್ ಸರ್ಜರಿಗೆ ನೀವು ಒಳಗಾಗ್ಬೇಕಾಗತ್ತೆ ಅಂತ ಡಾಕ್ಟರ್ ಹೇಳಿರ್ತಾರೆ. ಆ ವ್ಯಕ್ತಿಗೆ ಸರ್ಜರಿ ಇಷ್ಟ ಇರೋದಿಲ್ಲ. ಅವರು ನಮ್ಮ ಹತ್ರ ಬಂದ್ಬಿಟ್ಟು ಕೇಳ್ತಾರೆ. ನಾವು ಅದು ಏನ್ ಮಾಡ್ತೀವಿ ಅಂದ್ರೆ 2 ತರ ರೀಡಿಂಗ್ ತಗೋತೀವಿ. ಒಂದು ಪ್ರಶ್ನಾಶಾಸ್ತ್ರದಲ್ಲಿ ನೋಡ್ತೀವಿ, ಕ್ಯೂರಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ನೋಡ್ತೀವಿ. ಅದ್ರ ಜೊತೆಗೆ ಆ ವ್ಯಕ್ತಿಗೆ ರನ್ ಆಗ್ತಕ್ಕಂಥ ದಶಾಭುಕ್ತಿ, ಎಸ್ಪೆಷಲಿ ಅಂತರ್ಭುಕ್ತಿ ನಾವು ನೋಡ್ತೀವಿ. ಅಲ್ಲಿ ಏನಾದ್ರೂ ಕ್ಯೂರಲ್ಲಿ 8ನೇ ಮನೆ ಬಂದ್ರೆ, ಅಂತರ್ಭುಕ್ತಿನಲ್ಲಿ ಏನಾದ್ರೂ 8ನೇ ಮನೆ ಬಂದ್ರೆ, ಸೊ ಆ ವ್ಯಕ್ತಿ ಸರ್ಜರಿಗೆ ಒಳಗಾದ್ರೆ ಮಾತ್ರ ಅವನಿಗೆ ಕ್ಯೂರ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ 8ನೇ ಮನೆ ಇಂಡಿಕೇಟ್ ಮಾಡುತ್ತೆ ವೀಕ್ಷಕರೇ. ದೇವರು ಕೊಟ್ಟಿರ್ತಕ್ಕಂಥ ನ್ಯಾಚುರಲ್ ಆಗಿ ದೇವ್ರು ಏನ್ ಕೊಟ್ಟಿದ್ದಾನೆ ಅಲ್ಲಿ ಆಲ್ಟರೇಷನ್ ನಡೆದ್ರೆ ಅದು 8ನೇ ಮನೆ. 8ನೇ ಮನೆ ಎನಿಥಿಂಗ್ ದಟ್ ಸಡನ್ಲಿ ಸ್ಟಾಪ್, 8ನೇ ಮನೆ ಬ್ಲಾಕೇಜಸ್, 8ನೇ ಮನೆ. ಸೊ ಅದೊಂಥರ ಕ್ರಾನಿಕ್ ಇಲ್ನೆಸಸ್, ಕ್ರಾನಿಕ್ ಸಫರಿಂಗ್ಸ್, ಲಾಂಗ್ ಟರ್ಮ್ ಸಫರಿಂಗ್ಸ್ 8ನೇ ಮನೆ. ನೆಕ್ಸ್ಟ್ 8ನೇ ಮನೆಗೆ ಲಾಭದ ಮನೆ. 8ನೇ ಮನೆ ರೋಗ ಕೊಡ್ತು, 8ನೇ ಮನೆಗೆ ಲಾಭದ ಮನೆ ಬಂದ್ಬಿಟ್ಟು, 8ನೇ ಮನೆಗೆ ಲಾಭ ಅಂದ್ರೆ 8ನೇ ಮನೆಯಿಂದ 11ನೇ ಮನೆ ಕೌಂಟ್ ಮಾಡಿದ್ರೆ 6ನೇ ಮನೆ ಸಿಗುತ್ತೆ. 6ನೇ ಮನೆ ಹೆಂಗೆ ಅಂದ್ರೆ ಈ ಶಾರ್ಟ್ ಟರ್ಮ್ ಡಿಸೀಸ್ ಇದ್ದಂಗೆ. ಸರ್ ಏನೋ ತಿಂಗಳಿಗೆ ಒಂದ್ಸತಿ ಏನೋ ಬಂದೋಯ್ತು, ಒಂದು ಜ್ವರನೋ, ಒಂದು ಕೆಮ್ಮೋ, ಒಂದು ಶೀತನೋ, ಒಂದು ನೆಗಡಿನೋ, ಒಂದೇನೋ ಒಂದು ಚಿಕ್ಕ ಪುಟ್ಟ ಮೈಲ್ಡ್ ಆಗಿ ಇನ್ಫೆಕ್ಷನ್ ಬಂದು ಹೋಯ್ತು, ಡಾಕ್ಟರ್ ಹತ್ರ ಹೋದೆ, ಕ್ಯೂರ್ ಆಯ್ತು. 6ನೇ ಮನೆ. ಇವಾಗ 6ನೇ ಮನೆಗೆ ಲಾಭದ ಮನೆ 4ನೇ ಮನೆ. 4ನೇ ಮನೆ ಅನ್ಕ್ಯೂರಬಲ್ ಡಿಸೀಸ್ ಅಂತ ಕರಿತೀವಿ. ಯಾಕೆ 4ನೇ ಮನೆ ಅನ್ಕ್ಯೂರಬಲ್ ಅಂತ ಕರಿತೀವಿ ಅಂದ್ರೆ 5ನೇ ಮನೆ ಆರೋಗ್ಯ ಕೊಡ್ತಕ್ಕಂಥ ಮನೆ, 5ನೇ ಮನೆಗೆ ವ್ಯಸ್ಥಾನ, 5ನೇ ಮನೆಗೆ 12ನೇ ಮನೆ ಬಂದ್ಬಿಟ್ಟು 4ನೇ ಮನೆ. 4ನೇ ಮನೆ ಅದೊಂದು ಸ್ವಲ್ಪ 8ನೇ ಮನೆ ಹತ್ರ ಮೈಲ್ಡ್ 8ನೇ ಮನೆ ಹತ್ರ ಕ್ರಾನಿಕ್ ಆಗಿ ಹೇಳ್ಕೊಂಡು ಹೋಗ್ತಾ ಇರುತ್ತೆ 4ನೇ ಮನೆ. ಅದು ಇನ್ನವೇ ಅನ್ಕ್ಯೂರಬಲ್ ಡಿಸೀಸಸ್ ಅಂತ ಕರಿತೀವಿ 4ನೇ ಮನೆ ವೀಕ್ಷಕರೇ. ಸೊ ಅದಕ್ಕೆ 4ನೇ ಮನೆ ಇತ್ತು ಅಂದ್ರೆ, ಇನ್ನು 4ನೇ ಮನೆ ಇದ್ರೆ ಏನಾಗುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ 5ನೇ ಮನೆ ಅಂದ್ರೆ ಹ್ಯಾಪಿನೆಸ್ ಮನೆ ಅಂತ ಕರಿತೀವಿ, ಖುಷಿಯಾಗಿರ್ತಕ್ಕಂಥದ್ದು 5ನೇ ಮನೆ. ಓಕೆ, ಅದೇ 4ನೇ ಮನೆ ಈ ಡಿಪ್ರೆಷನ್, ಯಾವಾಗ ನೋಡಿದ್ರು ಮುಖ ಗಂಟು ಹಾಕೊಂಡು ಕುತ್ಕೊಳ್ಳೋದು ಮೂಲೆಯಲ್ಲಿ, ಈ ತರ 4ನೇ ಮನೆ. ಅದೊಂಥರ ಡಿಪ್ರೆಷನ್ ಮನೆ. 4ನೇ ಮನೆ ಮೋಕ್ಷ ಸ್ಥಾನ ಅಂತ ಕರಿತೀವಿ. ಒಂಥರ ಸ್ವಲ್ಪ ಮುಖ ಎಲ್ಲ 30 ಗಂಟೆ ಕುತ್ಕೊಳ್ಳೋದು. ಈ ತರ ಇರಬೇಡಿ, ಖುಷಿಯಾಗಿದ್ರೆ ರೋಗ ವಾಸಿ ಆಗುತ್ತೆ 4ನೇ ಮನೆ. 4ನೇ ಮನೆ ಇಂಡಿಕೇಟ್ ಮಾಡುತ್ತಷ್ಟೇ. 4ನೇ ಮನೆ ದಶಾಭುಕ್ತಿನಲ್ಲಿ ರನ್ ಆದವರಿಗೆಲ್ಲ ಕ್ರೋನಿಕ್ ಡಿಸೀಸ್ ಬರುತ್ತೆ ಅಂತ ಅರ್ಥ ಅಲ್ಲ. 4ನೇ ಮನೆ ದಶಾಭುಕ್ತಿನಲ್ಲಿ ರನ್ ಆದವರಿಗೆಲ್ಲ ಇನ್ಕ್ಯೂರಬಲ್ ಡಿಸೀಸ್ ಬರುತ್ತೆ ಅಂತ ಅರ್ಥ ಅಲ್ಲ. ಆ ಮನೆ ಅವರವರ ಕರ್ಮ ಫಲದಲ್ಲೇ ನಿಂತಿದೆ ವೀಕ್ಷಕರೇ. ಏನು ಇಂಡಿಕೇಶನ್ ಅಂತ ಹೇಳ್ಬೋದು, ಒಬ್ಬ ವ್ಯಕ್ತಿಗೆ 4ನೇ ಮನೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇರ್ಬೋದು, ಒಬ್ಬ ವ್ಯಕ್ತಿಗೆ 4ನೇ ಮನೆ ರಿಯಲ್ ಎಸ್ಟೇಟ್ ಅಲ್ಲಿ ಸಕ್ಸಸ್ ಕೊಡ್ತಾ ಇರ್ಬೋದು, ಒಬ್ಬ ವ್ಯಕ್ತಿಗೆ 4ನೇ ಮನೆ ಅವನು ಪ್ರಾಪರ್ಟಿ ರಿಲೇಟೆಡ್, ವೆಹಿಕಲ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ಬೋದು, ಒಳ್ಳೆ ಕಾಂಟ್ರಾಕ್ಟ್ ಸಿವಿಲ್ ಇಂಜಿನಿಯರ್ ಆಗಿರ್ಬೋದು 4ನೇ ಮನೆ, ಒಳ್ಳೆ ಆರ್ಕಿಟೆಕ್ಟ್ ಆಗಿರ್ಬೋದು, ಕರ್ಮಫಲ. ಅದೇ ಇನ್ನೊಬ್ಬ ವ್ಯಕ್ತಿಗೆ 4ನೇ ಮನೆ ಆರೋಗ್ಯ ಕೆಡಿಸ್ತಕ್ಕಂಥದ್ದು, ಒಬ್ಬ ವ್ಯಕ್ತಿನ ಡಿಪ್ರೆಷನ್ ಒಳಗೆ ಮಾಡ್ತಕ್ಕಂಥದ್ದು 4ನೇ ಮನೆ. ಅವನಿಗೆ ಒಂದ್ ಸ್ವಲ್ಪ ಇನ್ಕ್ಯೂರಬಲ್ ಕ್ರೋನಿಕ್ ಹುಟ್ಟಿನಿಂದನೇ ಬಂದಿರತಕ್ಕಂಥ ರೋಗ 4ನೇ ಮನೆ, ಅದು ಕ್ಯೂರೇ ಇಲ್ಲ ಅಂತ ಹೇಳ್ತಾರೆ. ಕೆಲವೊಂದು ಟೈಮ್ ರೋಗ ಡಯಾಗ್ನೋಸ್ ಆಗುತ್ತೆ, ಕ್ಯೂರ್ ಇಲ್ಲ. ಕರ್ಮಫಲ. ಓಕೆ, ಅದು ಯಾವ ತರ ಆಕ್ಟ್ ಆಗುತ್ತೆ, ದಟ್ ಇಸ್ ಕರ್ಮಫಲ, ಇಂಡಿಪೆಂಡೆಂಟ್ ಕರ್ಮಫಲ. ನೆಕ್ಸ್ಟ್ 4ನೇ ಮನೆ. ಇನ್ನ 4ನೇ ಮನೆಗೆ ಲಾಭದ ಮನೆ. 4ನೇ ಮನೆ ಲಗ್ನ ಮಾಡ್ಕೊಳ್ಳಿ, ಅದಕ್ಕೆ ಲಾಭದ ಮನೆ 2ನೇ ಮನೆ. ಸೊ ಎಲ್ಲದರ ಮೂಲ ಏನು ಅಂದ್ರೆ ತಿಂತಕ್ಕಂಥ ಆಹಾರವೇ ಎಲ್ಲದರ ಮೂಲ. ಯಾಕಂದ್ರೆ 4ನೇ ಮನೆಗೆ ಲಾಭದ ಮನೆ 2ನೇ ಮನೆ. ಸೊ 2ನೇ ಮನೆ ಏನ್ ಮಾಡುತ್ತೆ ಅಂದ್ರೆ ಈ ಬಾಯ್ ರಿಲೇಟೆಡ್ ಡಿಸೀಸು, ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ. 2ನೇ ಮನೆ ಐಸ್ ಇನ್ಫೆಕ್ಷನ್, ಮೌತ್ ಇನ್ಫೆಕ್ಷನ್ಸ್, ಡೆಂಟಲ್ ಡಿಸೀಸಸ್, ಹಲ್ಲು ಉಳ್ಕಾಗ್ತಕ್ಕಂಥದ್ದು, ಈ ತರ ಒಂದು ಕಾಯಿಲೆಗಳನ್ನು ಕೊಡ್ತಕ್ಕಂಥದ್ದು 2ನೇ ಮನೆ. ENT ಅಂತ ಕರಿತೀವಲ್ಲ, ಇಯರ್ ನೋಸ್ ಟಂಗ್, ಅದು 2ನೇ ಮನೆ ಮತ್ತೆ 3ನೇ ಮನೆ. ENT ರಿಲೇಟೆಡ್ ಡಿಸೀಸಸ್ 2ನೇ ಮನೆ 3ನೇ ಮನೆ. ಇನ್ನ 2ನೇ ಮನೆಗೆ ಲಾಭದ ಮನೆ 12ನೇ ಮನೆ. 12ನೇ ಮನೆ ಹೈಯೆಸ್ಟ್ ಮೋಕ್ಷ ಸ್ಥಾನ, ಅದು ಡೈರೆಕ್ಟ್. 12ನೇ ಮನೆ ಟೆನ್ಷನ್ ಇಲ್ಲಪ್ಪ, ನಾವು 8ನೇ ಮನೆ 10ನೇ ಮನೆ 4ನೇ ಮನೆ ಈ ತರ ಎಲ್ಲ ನಾವು ರೋಗ ಕೊಡಲ್ಲ. ನಾವು ಏನಿದ್ರು ಡೈರೆಕ್ಟ್ ಆಗಿ ಆಸ್ಪತ್ರೆಯಿಂದನೇ ಕ್ಯೂರ್. 12ನೇ ಮನೆ ಕೋಮಾ, ಒಬ್ಬ ವ್ಯಕ್ತಿನ ಕೋಮಾಗೆ ತಗೊಂಡೋಗ್ತಕ್ಕಂಥ. 4ನೇ ಮನೆ ಕೂಡ ಕೋಮಾ. 4ನೇ ಮನೆ ಕೂಡ ನೋಡಿ, 4ನೇ ಮನೆ ಅಂದ್ರೆ ಬೆಡ್. 4ನೇ ಮನೆ ಬೆಡ್, ಒಬ್ಬ ವ್ಯಕ್ತಿ ವೀಲ್ ಚೇರ್ ಅಲ್ಲಿ ಅಡ್ಡಾಡ್ತಾ ಇದ್ದಾನೆ, 4ನೇ ಮನೆ ವೀಲ್ ಚೇರ್. 4ನೇ ಮನೆ ಅಂದ್ರೆ ವೀಲ್ ಚೇರ್, ಮತ್ತೆ 4ನೇ ಮನೆ ಅಂದ್ರೆ ಬೆಡ್ ರಿಡನ್. 4ನೇ ಮನೆ. 4ನೇ ಮನೆ ಅಂದ್ರೆ ಕೋಮಾ ಅಲಾಂಗ್ ವಿತ್ 12ನೇ ಮನೆ ಕೋಮಾ. 1ನೇ ಮನೆ ಅಂದ್ರೆ ಕಾನ್ಶಿಯಸ್ನೆಸ್ ವೀಕ್ಷಕರೇ. 1ನೇ ಮನೆ ಅಂದ್ರೆ ಕಾನ್ಶಿಯಸ್ನೆಸ್, 12ನೇ ಮನೆ ಅಂದ್ರೆ ಅನ್ಕಾನ್ಶಿಯಸ್ನೆಸ್ ಅಂದ್ರೆ ಕೋಮಾ 12ನೇ ಮನೆ. ಸೊ 12ನೇ ಮನೆ ಹಾಸ್ಪಿಟಲೈಸ್ ಆಗ್ತಕ್ಕಂಥದ್ದು, ಲೈಕ್ ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಆಗ್ತಕ್ಕಂಥದ್ದು, ಅದು 12ನೇ ಮನೆ. 12ನೇ ಮನೆ ಕೂಡ ಅದು ಒಂದು ಸ್ವಲ್ಪ ಈ ಹಾಸ್ಪಿಟಲ್ ಥ್ರೂನೇ ಅದು ಕ್ಯೂರ್. ಅದು 12ನೇ ಮನೆ. ಇಂಗ್ಲಿಷ್ ಮೆಡಿಸಿನ್, ಅಲೋಪತಿಕ್ ಮೆಡಿಸಿನ್ ಹಾಸ್ಪಿಟಲೈಸ್ಡ್ ಆದ್ರೇನೆ ಅದು 12ನೇ ಮನೆ ಕ್ಯೂರ್ ಕೊಡ್ತಕ್ಕಂಥದ್ದು. ಸೊ ಕನ್ಕ್ಲೂಷನ್ ಅಂತ ತಗೊಂಡಾಗ ಏನ್ ಹೇಳ್ಬೋದು ಅಂದ್ರೆ, 2ನೇ ಮನೆ ನಾನು ಇಲ್ಲಿ ತೆಗಿತೀನಿ, 2ನೇ ಮನೆ ನ್ಯೂಟ್ರಲ್ ಆಗಿರ್ತೀನಿ,
ಆರನೇ ಮನೆ, ಸಾರಿ 4ನೇ ಮನೆಯಿಂದ ಸ್ಟಾರ್ಟ್ ಮಾಡೋಣ. 4ನೇ ಮನೆ, 6ನೇ ಮನೆ, ಸಾರಿ 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ. ಈ ಮನೆಗಳು 4, 6, 8, 12, 4, 6, 8, 10, 12 ಆರೋಗ್ಯವನ್ನ ಕೆಡಿಸ್ತಕ್ಕಂಥ ಮನೆಗಳು ವೀಕ್ಷಕರೇ. ಓಕೆ, 4, 6, 8, 12. 12ನೇ ಮನೆಗೆ ಲಾಭದ ಮನೆ, 10ನೇ ಮನೆ, 12ನೇ ಮನೆ ಆಸ್ಪತ್ರೆ. 12ನೇ ಮನೆ ಅಂದ್ರೆ ಆಸ್ಪತ್ರೆ. ಆಸ್ಪತ್ರೆಗೆ ಯಾಕೆ ಹೋಗ್ತಾರೆ? 12ನೇ ಮನೆಗೆ ಲಾಭದ ಮನೆ, ಅವನಿಗೊಂದು ರೋಗ ಇದೆ ಅಂತ ಡಯಾಗ್ನೈಸ್ ಆಗಿರುತ್ತೆ. 10ನೇ ಮನೆ ಡಯಾಗ್ನೈಸ್ ಆಫ್ ಎ ಡಿಸೀಸಸ್. 10ನೇ ಮನೆಗೆ ಲಾಭದ ಮನೆ 8ನೇ ಮನೆ. 8ನೇ ಮನೆ ಅಂದ್ರೆ ಸಫರಿಂಗ್ಸು. ಆ 8ನೇ ಮನೆಗೆ ಸಫರಿಂಗ್ಸು, ಅವ್ನು ಬಳಲ್ತಕ್ಕಂಥದ್ದು, ಅವನಿಗೆ ಪೇನ್ ಆಗ್ತಕ್ಕಂಥದ್ದು, ನೋವು ಆಗ್ತಕ್ಕಂಥದ್ದು 8ನೇ ಮನೆ. 8ನೇ ಮನೆಗೆ ಲಾಭದ ಮನೆ 6ನೇ ಮನೆ. 6ನೇ ಮನೆ ಅಂದ್ರೆ ಸಿಂಪ್ಟಮ್ಸ್ ಆಫ್ ಎ ಡಿಸೀಸಸ್. ಸಿಂಪ್ಟಮ್ಸ್ ಲೈಕ್ ಕೆಲವರಿಗೆ ವಾಂತಿ ಆಗ್ತಕ್ಕಂಥದ್ದು, ಏನೋ ಒಂದು ಆಗ್ತಕ್ಕಂಥದ್ದು, ಒಂದು ಸಿಂಪ್ಟಮ್ಸ್ ಆಫ್ ಎ ಡಿಸೀಸಸ್ 6ನೇ ಮನೆ. ಇನ್ನು 6ನೇ ಮನೆಗೆ 4ನೇ ಮನೆ ಬಂದ್ಬಿಟ್ಟು, 6ನೇ ಮನೆಗೆ ಲಾಭದ ಮನೆ 4ನೇ ಮನೆ. 4ನೇ ಮನೆ ಅಂದ್ರೆ ಅವ್ನು ರೆಸ್ಟ್ ತಗೊಳ್ತಕ್ಕಂಥದ್ದು. ಓಕೆ, 6ನೇ ಮನೆ ಅಂದ್ರೆ ರೆಸ್ಟ್ ತಗೊಳ್ತಕ್ಕಂಥದ್ದು. 4, 6, 8, 10, 12. ಸೊ ಇದು ಒಂದು ಮೆಡಿಕಲ್ ಆಸ್ಟ್ರಾಲಜಿನಲ್ಲಿ ಡಿಸೀಸಸ್ ಅನ್ನ ಕೊಡ್ತಕ್ಕಂಥ ಮನೆ. 12 ಅಗೇನ್ ನಾವು ಇನ್ನೊಂದು ತಗೊಂಡಾಗ 12ನೇ ಮನೆ ಅಂದ್ರೆ ಡಾಕ್ಟರ್, 8ನೇ ಮನೆ ಅಂದ್ರೆ ಕೂಡ ಡಾಕ್ಟರ್, 6ನೇ ಮನೆ ಅಂದ್ರೆ ಕೂಡ ಡಾಕ್ಟರ್. ಓಕೆ, 6, 8, 12 ವೈದ್ಯರು. 6, 8, 12 ಅಂದ್ರೆ ವೈದ್ಯರು. ವೈದ್ಯರಾಗಕ್ಕೂ ಕೂಡ ಆ ಮನೆ ಬೇಕು, ರೋಗಿಗಳಾಗಕ್ಕೂ ಕೂಡ ಆ ಮನೆ ಬೇಕು. 4ನೇ ಮನೆ ಆಯುರ್ವೇದ ಚಿಕಿತ್ಸೆ ಅಂತ ಕರಿತೀವಲ್ಲ, 4ನೇ ಮನೆ ವೀಕ್ಷಕರೇ. ಹೋಮಿಯೋಪತಿ, ಆಯುರ್ವೇದಿಕ್ ಡಿಸೀಸಸ್, ಸೈಕ್ಯಾಟ್ರಿಕಲ್ ಮತ್ತೆ ಸೈಕಾಲಜಿಕಲ್ ಇಶ್ಯೂಸ್ 12ನೇ ಮನೆ 4ನೇ ಮನೆ. ನ್ಯೂರಾಲಜಿಕಲ್ ಇಶ್ಯೂಸ್ 4ನೇ ಮನೆ. ನ್ಯೂರಾಲಜಿಕಲ್ ಸಿಂಡ್ರೋಮ್ಸು ಮತ್ತೆ ಈ ಚೆಸ್ಟ್ ಪೇನ್ ಬರ್ತಕ್ಕಂಥದ್ದು 4ನೇ ಮನೆ. ಓಕೆ, ಸೊ 12ನೇ ಮನೆ ಅಂದ್ರೆ ಡಾಕ್ಟರು. 12ನೇ ಮನೆ ಅಂದ್ರೆ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ ಇದ್ದಂಗೆ. ಓಕೆ, ಇನ್ನೊಂದು ರೀತಿ ಸ್ಟಡಿ ಮಾಡೋಣ. ಇನ್ನೊಂದು ರೀತಿ ಸ್ಟಡಿ ಹೇಳ್ತಾ ಇದ್ದೀನಿ. 12ನೇ ಮನೆ ಅಂದ್ರೆ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್. ಸರ್, ಐ ಆಮ್ ಎ ಕಾರ್ಡಿಯಾಲಜಿಸ್ಟ್, ಐ ಆಮ್ ಎ ನ್ಯೂರಾಲಜಿಸ್ಟ್. ಸೊ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್. ಅದಕ್ಕೆ 12ನೇ ಮನೆಗೆ ಲಾಭದ ಮನೆ 10ನೇ ಮನೆ. ಸೂಪರ್ ಸ್ಪೆಷಾಲಿಟಿ ಫೇಮಸ್ ಕಾಯಿಲೆಗಳು, ಫೇಮಸ್ ರೋಗಗಳು. ಕಾರ್ಡಿಯಾಲಜಿ, ಸರ್ ನಿಮಗೆ ಹಾರ್ಟ್ ಬ್ಲಾಕೇಜಸ್ ಇದೆ, ಅದಕ್ಕೆ ಸ್ಟೆಂಟ್ ಆಗಿ ಸರಿ ಮಾಡಬೇಕು. ಸೂಪರ್ ಸ್ಪೆಷಾಲಿಟಿ ಡಿಸೀಸಸ್ಗಳು. ಸರ್ ನಿಮಗೆ ಪ್ಯಾರಾಲಿಸಿಸ್ ಆಗಿದೆ, ನಿಮಗೆ ಪರ್ಕಿನ್ಸನ್ ಸಿಂಡ್ರೋಮ್ ಆಗಿದೆ, ಆಲ್ಝೈಮರ್ಸ್ ಆಗಿದೆ, ನ್ಯೂರಾಲಜಿಕಲ್ ಸಿಂಡ್ರೋಮ್. ಸೊ 10ನೇ ಮನೆ. 12ನೇ ಮನೆಗೆ ಲಾಭದ ಮನೆ 10ನೇ ಮನೆ. ಇನ್ನು 8ನೇ ಮನೆ, ಸರ್ ಐ ಆಮ್ ಎ ನ್ಯೂರೋ ಸರ್ಜನ್ ಸರ್, ಐ ಆಮ್ ಎ ಜನರಲ್ ಸರ್ಜನ್ ಸರ್, ಎಲ್ಲಾ ತರದ ಸರ್ಜನ್ಸ್ಗಳು 8ನೇ ಮನೆ. ಅಂದ್ರೆ ಒಂದು ಹೀಲಿಂಗ್ ಮನೆ ಅಂತ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಲಾಭ ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದು ಹೀಲಿಂಗ್ ಆಗ್ತಕ್ಕಂಥದ್ದು. ಆ ಒಂದು ರೋಗ ಇದೆ ಅಂತ ವ್ಯಕ್ತಿಗೆ ಡಯಾಗ್ನೈಸ್ ಆದ್ರೆ ತಾನೇ ಅದನ್ನ ನಾವು ಕ್ಯೂರ್ ಮಾಡ್ತಕ್ಕಂಥದ್ದು. 10ನೇ ಮನೆ ಡಯಾಗ್ನೈಸ್ ಆಫ್ ಎ ಡಿಸೀಸ್. 10ನೇ ಮನೆ ಅವನಿಗೆ ರೋಗ ಇದೆ ಅಂತ ಡಯಾಗ್ನೈಸ್ ಆದ್ರೆ ಅವನ ಆಸ್ಪತ್ರೆಗೆ ಹೋಗ್ತಾನೆ, ಅಲ್ಲಿಂದ ಹೀಲ್ ಆಗಿ ಬರುತ್ತೆ. ಹೀಗೆ ಸೊ ಈ ಮನೆಗಳು ಹೀಲಿಂಗ್ ಕೊಡುತ್ತೆ. 4, 6, 8, 10, 12 ಹೀಲಿಂಗ್ ಕೂಡ ಕೊಡುತ್ತೆ, ಅದರದ್ದೇ ಟರ್ಮ್ಸ್ ಅಂಡ್ ಕಂಡೀಷನ್ ಜೊತೆ ಇದ್ದಾಗ. ಯಾವ್ದು ಟರ್ಮ್ಸ್ ಅಂಡ್ ಕಂಡೀಷನ್ ಇತ್ತು ಅಂದ್ರೆ, ಆರೋಗ್ಯ ಕೆಟ್ಟಾಗ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ತೋರಿಸಿ ಕ್ಯೂರ್ ಆಗುತ್ತೆ. ನ್ಯಾಚುರಲ್ ಆಗಿ ಹೆಲ್ತ್ ಕೊಡ್ತಕ್ಕಂಥದ್ದು. ಏನು ಬೇಡಪ್ಪ, ಮನೇಲೆ ಏನೋ ಒಂದು ರೆಮಿಡಿ ಮಾಡ್ಕೊಂಡು, ಏನೋ ಒಂದು ಟೀನೋ ಏನೋ ಒಂದು ಮಾಡ್ಕೊಂಡು ಕುಡ್ದೆ, ಏನೋ ಒಂದು ಮೆಡಿಸಿನ್ಸ್ ಮನೇಲೆ ಮಾಡ್ಕೊಂಡು ಕುಡ್ದೆ, ಏನೋ ಮೆಡಿಸಿನ್ಸ್ ಇಂಟೆಕ್ ತಗೊಂಡೆ, ಅದು 159 ನ್ಯಾಚುರಲ್ ಆಗಿ. ಓಕೆ, ಸೊ ಇದು ಇನ್ನೊಂದು ಎಪಿಸೋಡಲ್ಲಿ ಇನ್ನೊಂದು ಚೂರು ಹೇಳ್ತೀನಿ. ಪಾರ್ಟ್ 3 ಕೂಡ ಇದೊಂದು ವಿಡಿಯೋ ನಾನು ಮಾಡ್ತೀನಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.